ಮೊದಲನೇ ಬಾರಿಗೆ ನಮ್ಮೂರಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದು ನೋಡಿ ಇವರೇ, ಇದೇ ಟೀಮ್. ನಾವು ಗಣೇಶ ಸೆಲೆಬ್ರೇಟ್ ಮಾಡ್ತಾ ಇರೋದು ನಮ್ದು ಥರ್ಡ್ ಜನರೇಷನ್. ಫಸ್ಟ್ ಜನರೇಷನ್ ಡ್ಯಾಡಿ ಅವ್ರು ಮಾಡ್ತಾ ಇದ್ರು, ಅದಾದ್ಮೇಲೆ ಚಿಕ್ಕಪ್ಪ ಅವ್ರು ಮಾಡೋದ್ ನೋಡಿದಿರಿ. ನೆಕ್ಸ್ಟ್ ನಾವು ಮಾಡ್ತಾ ಇದ್ವಿ. ಮುಂಚೆ ನಮ್ಮೂರಲ್ಲಿ ದೇವಸ್ಥಾನ ಇತ್ತು, ಹಳೆ ದೇವಸ್ಥಾನ. ಅದ್ರ ಮುಂದೆ ಒಂದು ಹಳೇದು, ತುಂಬಾ ಹಳೇದ್ ಮನೆ ಇತ್ತು. ಸೊ ಅಲ್ಲಿ ಜೇಡಿ ಮಣ್ಣು ಸಿಕ್ತಿತ್ತು, ಅಲ್ಲಿಂದ ತಗೊಂಡ್ಬಂದು ನಾನು ನನ್ನ ಸಿಸ್ಟರ್ಸ್ ಒಂದು ಎತ್ತಿನ ಗಾಡಿಯಿಂದ ಒಂದು ಸ್ಟಾರ್ಟ್ ಮಾಡಿದ್ರಂತೆ ಗಣೇಶನ. ಇವತ್ತು ಬಂದ್ಬಿಟ್ಟು ಒಂದು ಟ್ರ್ಯಾಕ್ಟರ್ ಅಲ್ಲಿ ಮಾಡ್ತಾ ಇದಾರೆ. ನೋಡಿ, ಜನರೇಷನ್ ಚೇಂಜ್ ಆಗ್ತಾ ಆಗ್ತಾ ಒಂದು ವೆಹಿಕಲ್ಸ್ ಚೇಂಜ್ ಆಗ್ಬೋದು, ಬಟ್ ಜನ ಮಾತ್ರ ಚೇಂಜ್ ಆಗಿಲ್ಲ. ಜನ ಅವ್ರ ಮನಸ್ಸು ಮಾತ್ರ ಯಾವಾಗ್ಲೂ ಚೇಂಜ್ ಆಗಿಲ್ಲ, ಅದೇ ತರ ಇದೆ. ಗೈಸ್, ಇವತ್ತಾದ್ರೆ ನಾನ್ ಬಂದ್ಬಿಟ್ಟು ಮಾದಪ್ಪನಹಳ್ಳಿದಲ್ಲಿ ಇದ್ದೀನಿ. ಇದು ಬಂದ್ಬಿಟ್ಟು 3ನೇ ದಿನ ಒಂದು ಆಚರಣೆ ಮಾಡ್ತಾ ಇದಾರೆ. ಇವತ್ ಬಂದ್ಬಿಟ್ಟು ಗಣೇಶನ ಒಂದು ನೀರಲ್ಲಿ ಬಿಡ್ತಾರೆ, ಅಂದ್ರೆ ಅದನ್ನ ಎಲ್ಲ ವಿಸರ್ಜನೆ ಮಾಡ್ತಾರೆ. ವಿಸರ್ಜನಾ ಕಾರ್ಯಕ್ರಮ ಇದೆ. ಸೊ ಇದೆಲ್ಲ ಅದ್ದೂರಿಯಾಗಿ ಮಾಡ್ತಾರಂತೆ. ಸೊ ಎಲ್ಲ ನಾವು ನೋಡೋಣ, ಎಲ್ಲ ನೋಡ್ತಾ ಇದೀವಿ. ಅವಾಗಿಂದ ಒಂದು ಡೊಳ್ಳು ಕುಣಿತ ಆಗಿರ್ಬೋದು, ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಿದೆ ನೋಡಿ, ಅಲ್ಲಿ ನಡೀತಾ ಇರೋದು. ಸೊ ಅದೆಲ್ಲ ಮಾಡ್ತಾ ಇದಾರೆ. ಸೊ ಅದೆಲ್ಲ ನೋಡೋಣ, ಎಲ್ಲ ನಿಮ್ಗೆ ಒಂದು ಕ್ಲೀನ್ ಆಗಿ ತೋರಿಸ್ತೀನಿ. ಮತ್ತೆ ಊಟ ಎಲ್ಲ ಇರುತ್ತಂತೆ, ಅದೆಲ್ಲ ತೋರಿಸ್ತೀನಿ. ಸೊ ಎಲ್ಲ ಎಂಜಾಯ್ ಮಾಡಿ ನೋಡ್ತಾ. ಹಾಯ್, ನನ್ನ ಹೆಸರು ಅಶ್ವಿತಾ ಅಂತ. ನಾನು HR ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ MNC ಅಲ್ಲಿ. ಇದು ನಾವು ಗಣೇಶ ಸೆಲೆಬ್ರೇಟ್ ಮಾಡ್ತಾ ಇರೋದು ನಮ್ದು ಥರ್ಡ್ ಜನರೇಷನ್. ಫಸ್ಟ್ ಜನರೇಷನ್ ಡ್ಯಾಡಿ ಅವ್ರು ಮಾಡ್ತಾ ಇದ್ರು, ಅದಾದ್ಮೇಲೆ ಚಿಕ್ಕಪ್ಪ ಅವ್ರು ಮಾಡೋದ್ ನೋಡಿದಿರಿ. ನೆಕ್ಸ್ಟ್ ನಾವು ಮಾಡ್ತಾ ಇದ್ವಿ. ಮುಂಚೆ ನಮ್ಮೂರಲ್ಲಿ ದೇವಸ್ಥಾನ ಇತ್ತು, ಹಳೆ ದೇವಸ್ಥಾನ. ಅದ್ರ ಮುಂದೆ ಒಂದು ಹಳೇದು, ತುಂಬಾ ಹಳೇದ್ ಮನೆ ಇತ್ತು. ಸೊ ಅಲ್ಲಿ ಜೇಡಿ ಮಣ್ಣು ಸಿಕ್ತಿತ್ತು, ಅಲ್ಲಿಂದ ತಗೊಂಡ್ಬಂದು ನಾನು ನನ್ನ ಸಿಸ್ಟರ್ಸು ಬ್ರದರ್ಸು ಎಲ್ಲ ನಾವು ಏನ್ ಒಂದ್ ಲೈನ್ ನಲ್ಲಿ ಆ ಮನೆ ಇದ್ದೀರಿ, ಅವರೆಲ್ಲ ಲೈಕ್ ಎಲ್ಲಾರು ಸೇರ್ಕೊಂಡು ಒಂದ್ ವಾರದಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ವಿ. ಜೇಡಿ ಮಣ್ಣು ಕುಟ್ಟೋದಾಗಿರ್ಬೋದು, ಅದನ್ನ ಫುಲ್ಲು ಲೈಕ್ ಏನದು ಫುಲ್ ನೈಸ್ ಮಣ್ಣೆಲ್ಲ ಇದು ಸೆಗ್ರಿಗೇಟ್ ಮಾಡ್ಕೊಂಡು ಅದರಿಂದ ಗಣೇಶ ಮಾಡಿ ಟೋಟಲ್ 11 days ಇಡ್ತಾ ಇದ್ವಿ. ಅದೇ ತರ 9 years ಮಾಡ್ಕೊಂಡ್ ಬಂದ್ವಿ. ಲೈಕ್ ಡೈಲಿ ಒಬ್ಬೊಬ್ಬರನ್ನ ಗೆಸ್ಟ್ ಆಗಿ ಕರೆಯೋದು, ಆತರ ಏನೋ ನಮ್ ಕೈಲಾಗ್ದಂಗ್ ಮಾಡ್ಕೊಂಡು, ಏನೋ ಒಂದ್ ಪ್ರಸಾದ ಆಗಿರ್ಬೋದು. ಮುಂಚೆ ಎಲ್ಲ ತೋಟದತ್ರ ಹೋಗಿ ದ್ರಾಕ್ಷಿ ಆಗಿ ಚೇಪೆ ಹಣ್ಣಾಗ್ಲಿ ಆ ತರದ್ ತಗೊಂಬಂದ್ ಪ್ರಸಾದವಾಗಿ ಇಟ್ಟು ಅದನ್ನ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಸೊ ನಮ್ದು 9 years ಆಯ್ತು, ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಎಲ್ಲರೂ ಬಿಸಿ ಸ್ಕೆಡ್ಯೂಲ್ ಹಂಗೆ ಇತ್ತು. ಎಲ್ಲರೂ ದೊಡ್ಡವ್ರು ಕೂರ್ಸಿರೋ ಗಣೇಶ ಹತ್ರ ಸಪೋರ್ಟ್ ಮಾಡ್ತಾ ಇದ್ವಿ. ಇವಾಗ ರೀಸೆಂಟ್ ಆಗಿ ನನ್ ಕಸಿನ್ಸ್, ನನ್ ಚಿಕ್ಕಪ್ಪನ ಮಕ್ಳು ಸ್ಟಾರ್ಟ್ ಮಾಡಿದ್ದಾರೆ ಗಣೇಶ ಇಡಕ್ಕೆ. ಸೊ ನಮ್ ಕೈಯಲ್ಲಿ ಏನಾಗುತ್ತೆ, ಗಣೇಶ ಕೊಡ್ಸ್ಬೋದು. ಮತ್ತೆ ಇದೆಲ್ಲ ನಾವು ಗಣೇಶ ಕೊಡ್ಸಿದೀವಿ, ಬಟ್ ಸ್ಟಿಲ್ ಈ ಡೆಕೋರೇಷನ್ಸ್ ಎಲ್ಲ ಅವರೇ ಪ್ರಿಪರೇಷನ್. 1 week ಇಂದ ಚಪ್ರ ತರೋದು, ಕಡ್ಡಿ ತರೋದು ಅವರೇ ಹಾಕಿ, ಅವರೇ ಸ್ಟಾರ್ಟ್ ಮಾಡ್ಕೊಂಡು ಇದೆಲ್ಲ ಬಾಡಿಗೆಗೆ ತಗೊಂಡ್ಬಂದು ಅವರೇ ಇನಿಷಿಯೇಟಿವ್ ತಗೊಂಡು ಎಲ್ಲಾ ಮಾಡ್ತಾ ಇದ್ದಾರೆ. ಸೊ ನಾವ್ ನಮ್ ಕೈಲಾದಂಗೆ ಒಂದ್ ದಿವಸ ಪ್ರಸಾದ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದೀವಿ ಅವ್ರಿಗೆ. ಸೊ ನಾವ್ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಇವ್ರು ನೆಕ್ಸ್ಟ್ ಜನರೇಷನ್ ಸಪೋರ್ಟ್ ಮಾಡ್ತಾರೆ. ಇದೇ ರೀತಿ ನಮ್ ಸಂಸ್ಕೃತಿ ಬೆಳೀತಾ ಹೋಗ್ಬೇಕು. ಎಷ್ಟೋ ಜನಕ್ಕೆ ಗಣೇಶ ಅಂದ್ರೆ ಸುಮ್ನೆ ಡೆಕೋರೇಷನ್ ಮಾಡೋದು, ಒಂದ್ ವಾರ ಕುಣಿಯೋದು ಬಿಡೋದು ಅದಲ್ಲ. ನಮ್ ಸಂಸ್ಕೃತಿನ ನೆಕ್ಸ್ಟ್ ನಾವಾದ್ಮೇಲೆ ಇನ್ನೊಬ್ರು ಬೆಳೆಸ್ಕೊಂಡು ಹೋಗ್ಬೇಕು. ಅದೇ ತರ ಅವ್ರು ಮಾಡ್ಕೊಂಡು ಹೋಗೋ ತರ ನಾವು ನೋಡ್ಕೋಬೇಕು ಆಸ್ ಎಲ್ಡರ್ಸ್. ನನ್ ಚಿಕ್ಕಪ್ಪನ ಮಗ ಚಿನ್ಮಯ್ ಅಂತ. ಸೊ ಇವನು ಇವಾಗ ಇದೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇರೋದು. ನನ್ನ ಹೆಸರು ಚಿನ್ಮಯ್ ಅಂದ್ಬಿಟ್ಟು, ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಾವು ಇದನ್ನ 3 ವರ್ಷದಿಂದ ಕುಣಿಸ್ತಾ ಇದೀರಿ. ನಾವು ಮೊದಲು 1 ವರ್ಷ ಮಣ್ಣಿಂದ ಕುಣಿಸ್ತಾ ಇದ್ರಿ. ಈಗ ನಾವು ಕಲೆಕ್ಷನ್ ಮಾಡಿ ಆ ದುಡ್ಡಿನಿಂದ ಒಂದು ಚಿಕ್ಕ ಗಣೇಶ ಕುಣಿಸ್ತೀರಿ. ನೆಕ್ಸ್ಟ್ ನಾವು ದೊಡ್ಡವ್ರ ಜೊತೆ ಹೋಗ್ಬಿಟ್ಟು
ಕಲೆಕ್ಷನ್ ಮಾಡಿ ಇದು ನಾವು 2 ದಿವಸದಿಂದನೇ ನಾವು ಹಾ ಇದು ಓಕೆ ಇದನ್ನ ನಾವು ನಮ್ಮ ಅಣ್ಣ ಅಂದ್ರೆಲ್ಲ ಹೋಗ್ಬಿಟ್ಟು ಹೊರಗಡೆ ತಗೊಂಬಂದಿ ಬಾಡಿಗೆ ತಗೊಂಬಂದಿ ಎಲ್ಲಾ ಮಾಡ್ತಾ ಇದೀರಿ. ಇದರಿಂದ ನಾವು ಹೆಂಗೆ ನಾವು ಮುಂದೆ ಫ್ಯೂಚರ್ ಅಲ್ಲಿ ಇದ್ ಮಾಡ್ಬೋದು ಅಂತ ಕಲ್ಕೊಂತ ಇದೀರಿ. ಅಷ್ಟು ಕಡ್ಡಿಗಳು ಕಚ್ಕೊಂಡ್ ಆಮೇಲೆ ದೂಣ್ಬಿಟ್ಟು ನಾವು ನೆಕ್ಸ್ಟ್ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಕಟ್ಟಿದಾದ್ಮೇಲೆ ನಾವು ಗರಿಗಳು ಕಚ್ಕೊಂಡ್ ಗರಿಗಳು ಹಾಕಿ ಅದಾಯ್ತು ಫಸ್ಟ್ ದಿವಸ. ಸೆಕೆಂಡ್ ಡೇ ನಾವು ಇದನ್ನ ಡೆಕೋರೇಷನ್ ಐಟಮ್ಸ್ ತಗೊಂಬಂದಿ ಡೆಕೋರೇಷನ್ ಮಾಡಿ ಮತ್ತೆ ಸೈಡ್ ವಾಲ್ಸ್ ಎಲ್ಲ ತಗೊಂಬಂದಿ ಔಟ್ ಸೈಡ್ ಇಂದ ನಾವೀಗ ಬಾಡಿಗೆ ಮಾಡ್ತಾ ಇದೀರಿ. ನೆಕ್ಸ್ಟ್ ನಾವು ಇವತ್ತು ಸಾಯಂಕಾಲ ಸ್ಕೂಲಿಂದ ಬಂದ್ಮೇಲೆ ನಾವು ಎಲ್ಲ ಫುಲ್ ಕ್ಲೀನ್ ಮಾಡಿದ್ರಿ. ಫುಲ್ ಗಲೀಜಾಗಿತ್ತು. ಕ್ಲೀನ್ ಮಾಡ್ಬಿಟ್ಟು ರಂಗೋಲಿ ಹಾಕ್ಸಿದ್ರಿ. ನೆಕ್ಸ್ಟ್ ಗಣೇಶಂಗೆಲ್ಲ ಹೂವಿನ ದಾರ ಎಲ್ಲ ತಂದ್ರಿ. ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರಿ ಏನ್ ಹೂವಿನ ದಾರ ಎಲ್ಲ ಬೇಕು ಅಂತ. ಮತ್ತೆ ಪ್ರಸಾದ ರೆಡಿ ಮಾಡಿದ್ದಾರೆ ಮನೇಲಿ, ಅದನ್ನೆಲ್ಲ ಹಂಚಿದ್ರಿ ಹೊರಗಡೆ. ಹಾಕೊಂಡ್ಬಿಟ್ಟು ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ. ನಾನು ಬಂದಿದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ನಮ್ಮ ಹೆಸರು ತರುಣ್ ಅಂತ. ಎಲ್ಲರಿಗೂ ನಮಸ್ಕಾರ. ನಮ್ಮೂರಲ್ಲಿ ಈಗ ವಿನಾಯಕ ಇಟ್ಟು 3 ದಿನ ಆಗಿದೆ. ಇವತ್ತು ಡೇ 3 ಏನಂದ್ರೆ ಇವತ್ತು ನಮ್ಮ ವಿನಾಯಕನ ವಿಸರ್ಜನೆ ಮಾಡುವಂತ ಸಮಯ. ಈಗ ನಮ್ಮಲ್ಲಿ ಎಲ್ಲ ಇದು ಟಮಟೆ ಆಗ್ಲಿ, ಯಕ್ಷಗಾನ ಆಗ್ಲಿ, ಡಿಜೆ ಆಗ್ಲಿ ಪ್ರತಿಯೊಂದು ನಡೆಯುತ್ತೆ ಇಲ್ಲಿ. ಎಲ್ಲ ನೀವೇ ನೋಡ್ಬೋದು. ಇಲ್ಲೆಲ್ಲ ಪ್ರತಿ ಜನರು ಹೆಂಗೆ ಇದ್ದಾರೆ ಅಂದ್ರೆ ಫುಲ್ಲು ಒಳ್ಳೆ ಹುಮ್ಮಸ್ಸಲ್ಲಿ ಎಲ್ಲ ನಾವು ಮಾಡ್ತಾ ಇದೀವಿ. ಇವತ್ತೊಂದ್ ದಿನ ಇದೇ ಲಾಸ್ಟ್. ಇವತ್ ಲಾಸ್ಟ್ ನಮ್ಮ ವಿನಾಯಕನ ನೋಡ್ಬೇಕಾಗಿರುವಂತದ್ದು. ನನ್ನ ಹೆಸರು ವಿಜಯ್ ಅಂತ. ನಮ್ಮೂರಲ್ಲಿ ನೋಡ್ಬೇಕಂದ್ರೆ ಈ ತರ ಎಲ್ಲ ಅದ್ದೂರಿಯಾಗಿ ನಡೆದಿರೋದು ಯಾವತ್ತೂ ಇಲ್ಲ. ತುಂಬಾ ಅದ್ದೂರಿಯಾಗಿ ನಡೀತಿದೆ ಎಲ್ಲ ಫುಲ್ಲು. ಈ ವರ್ಷ ಇನ್ನು ಅದ್ದೂರಿ ಭಾರಿ ಭರ್ಜರಿಯಾಗಿ ನಡೀತಿದೆ ನೋಡ್ರಿ. ಎಲ್ಲರಿಗೂ ನಿಮ್ಗೂ ಇಷ್ಟ ಆಗುತ್ತೆ, ಖುಷಿ ಪಡ್ರಿ. ಏನೇ ಬೇಕಾದ್ರೂ ಎಲ್ಲ ನೋಡ್ರಿ, ಎಲ್ಲ ಇಷ್ಟ ಪಡ್ರಿ, ಅಷ್ಟೇ ಹೇಳ್ತೀನಿ. ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಎಲ್ಲರೂ ಪ್ಲಾನ್ ಹಾಕಿ ಎಲ್ಲ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಹಾಕಿ ಇನ್ನೂ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಮುಂದಿನ ವರ್ಷ ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂತಾ ಇದೀವಿ. ಆದಷ್ಟು ಅತಿ ಹೆಚ್ಚಾಗಿ ಆಶೀರ್ವದಿಸಿ ನಾವು ಆಶೀರ್ವದಿಸ್ತೀವಿ. ನಮ್ಮ ಹೆಸರು ಯೂಸುಫ್ ಪಾಷಾ ಅನ್ಕೊಂಡು. ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಗಣೇಶ ಡೆಕೋರೇಷನ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಹಿಂಗೆ ಮಾಡ್ತಾರೆ, ಬರೋ ವರ್ಷನ ಹಿಂಗೆ ಇನ್ನೂ ಜೋರಾಗಿ ಮಾಡ್ತೀವಿ. ಅಣ್ಣ ಒಂದು 19 ವರ್ಷ ಅಂತ ಇದ್ದಾರೆ, ಗೊತ್ತಿಲ್ಲ. ಚೆನ್ನಾಗಿ ಮಾಡ್ತಾ ಇದ್ದೇವೆ, ಮುಂದಕ್ಕೂ ಮಾಡ್ಬೇಕು. 20 ವರ್ಷ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ನಮ್ಮ ಆಸೆ ಇದೆ. ನಮ್ಗೆ ಇದೆಲ್ಲ ನೋಡ್ತಿದ್ರೆ ಇನ್ನು ನಾವು ಮುಂದೆ ನಿಂತ್ಕೊಂಡು ನಾವು ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕು ಅಂತ ನಮ್ಮಲ್ಲಿ ಅನಿಸಿಕೆ ಇದೆ. ಮುಂದೆ ನಾವು ನಿಂತ್ಕೊಂಡು ಮಾಡ್ತೀವಿ ಅನ್ನೋ ಭರವಸೆ ನಾವು ಕೊಡ್ತೀವಿ. ನಮ್ಮ ಹೆಸರು ಶ್ರೇಯಸ್ ಅಂತ. ನಾವು ಹುಟ್ಟಿ 15 ವರ್ಷದಿಂದ ನೋಡ್ತಿದ್ದೀರಿ. ತುಂಬಾ ಅದ್ದೂರಿಯಿಂದ ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆ ಮಾಡ್ತಿದ್ದಾರೆ. ನೋಡ್ಬೋದು, ಅನ್ನದಾನ ಅದು ಎಲ್ಲ ಮಾಡ್ತಾ, ಯಕ್ಷಗಾನ ಅವೆಲ್ಲ ಮಾಡ್ತಿದ್ದಾರೆ. ಸೊ ನಮ್ ಕಡೆಯಿಂದ ಮುಂದೆ ನಿಂತಿನ ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆ ಮಾಡಬೇಕು ಅಂತ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ದೊಡ್ಡಯ್ಯ. ಪ್ರತಿಯೊಂದು ವರ್ಷದಲ್ಲಿ ನಮ್ಮೂರಲ್ಲಿ ಯಾವ ಗಲಾಟೆ ಇಲ್ಲ, ಏನಿಲ್ಲ. ನೆಮ್ಮದಿಯಲ್ಲಿ ಒಟ್ಟಿನಾಗಿ ಒಂದು ಗಲಾಟೆ ಇಲ್ಲ, ಏನಿಲ್ಲ. ನೆಮ್ಮದಿಯಲ್ಲಿ ಕಾರ್ಯ ಮುಗಿಸ್ಕೊಂಡು ಹೋಗ್ತಾವ.
ನಾನು ಇದೆಲ್ಲ ನೋಡ್ಬಿಟ್ಟು ಇವರಲ್ಲಿ ಒಂದು ಮಾತನ್ನ ನಾನು ಗಮನಿಸಿದೆ. ಏನಂತ ಹೇಳಿದ್ರೆ, ಇಷ್ಟು ವರ್ಷಗಳಿಂದ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ ಬರ್ತಾ ಇದೀವಿ, ಇದುವರೆಗೂ ಏನು ಒಂದು ಗಲಾಟೆಗಳು ಏನು ಆಗ್ಲಿಲ್ಲ ಅಂತ ಒಂದು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ. ಬಟ್ ನಾನು ಅದೇ ತರ ನೋಡ್ತಾ ಇದ್ದೆ ಅವ್ರನ್ನ, ನೋಟದಲ್ಲೇ ಗೊತ್ತಾಗೋಯ್ತು ಏನು ಜಗಳ ಆಗ್ಲಿಲ್ಲ, ಎಲ್ಲ ಚೆನ್ನಾಗಿ ಒಂದು ವಿಜೃಂಭಣೆಯಿಂದ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ನನಗ್ ನೋಡಿ ತುಂಬಾ ಸಂತೋಷ ಆಯ್ತು. ಆಯ್ತಾ, ಊಟ ಬಂದ್ಬಿಟ್ಟು ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಹೋಳಿಗೆ ಕೊಟ್ಟಿದ್ದಾರೆ, ಮತ್ತೆ ಕಡುಬು ಒಂದು ಕೊಟ್ಟಿದ್ದಾರೆ, ಮತ್ತೆ ಒಂದು ಬಜ್ಜಿ ಒಂದು ಕೊಟ್ಟಿದ್ದಾರೆ, ಮತ್ತೆ ಚಿತ್ರಾನ್ನ ಕೊಟ್ಟಿದ್ದಾರೆ, ಮತ್ತೆ ಅದೇ ತರ ಒಂದು ಮೊಸರನ್ನ ಕೊಟ್ಟಿದ್ದಾರೆ. ಸೊ ನೋಡೋಣ, ತಿಂದ್ಬಿಟ್ಟು ಹೇಳ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಕಂಟಿನ್ಯೂ ಮಾಡಿ ವಿಡಿಯೋನ ನಿಲ್ಸ್ಬೇಡಿ. ಸೊ ಇವಾಗ ನಾನು ಬಂದ್ಬಿಟ್ಟು ಟೇಸ್ಟ್ ಮಾಡ್ತಾ ಇದೀನಿ ಊಟ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಷ್ಟು ದೇವರಿಗೆ ನಮಸ್ಕಾರ ಮಾಡ್ಬೇಕು. ಚೆನ್ನಾಗಿದೆ ಊಟ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಅದೇ ತರ ನಾನು ಬಜ್ಜಿ ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದೀನಿ, ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಟೇಸ್ಟು. ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆ ವಾಟರ್ ಬಾಟ್ಲ್ ಒಂದು ಕೊಟ್ಟಿದ್ದಾರೆ, ತಿಂತಾ ಇದೆ. ನೋಡಿ ಹೇಳ್ತಾ ಇದೆ ₹7 ಅಂತ ವಾಟರ್ ಬಾಟ್ಲು. ಊಟ ಚೆನ್ನಾಗಿದೆ ಅಲ್ವಾ? ಮತ್ತೆ ಅದೇ ತರ ಸ್ವಲ್ಪ ಹೋಳಿಗೆ ಕೂಡ ಟೇಸ್ಟ್ ಮಾಡ್ತಾ ಇದೀನಿ, ಮತ್ತೆ ತಿನ್ಬಿಟ್ಟು ಹೇಳ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿದೆ, ಹೋಳಿಗೆನೂ ಚೆನ್ನಾಗಿದೆ. ನೋಡಿ ಆ ಕಡೆ ತೋರಿಸಿ. ಎಲ್ಲ ವಿಡಿಯೋ ಮಾಡ್ಬೇಕಂತೆ, ಫೋಟೋ ಮಾಡ್ಬೇಕಂತೆ, ಎಲ್ಲ ಅಪ್ಲೋಡ್ ಮಾಡ್ತೀನಿ, ಎಲ್ಲರದ್ದು ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಅದೇ ತರ ಬಜ್ಜಿ ತಿಂತಾ ಇದೀನಿ, ಇದು ತುಂಬಾ ಚೆನ್ನಾಗಿದೆ. ಮತ್ತೆ ಕಡುಬು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದೀನಿ, ಅಂತೂ ತುಂಬಾ ಚೆನ್ನಾಗಿದೆ. ಕಡುಬು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಅದೇ ತರ ನೋಡಿ, ಹುಡುಗರೆಲ್ಲ ಬಂದು ಇಲ್ಲಿಗೆ ಬಂದು ಹಾಯ್ ಹೇಳ್ತಾ ಇದಾರೆ, ಎಲ್ಲಾರು ಹಾಯ್ ಎಲ್ಲ ಹೇಳ್ತಾ ಇದ್ದಾರೆ. ಮೊದಲನೇ ಬಾರಿಗೆ ನಮ್ಮೂರಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದು ನೋಡಿ ಇವ್ರೆ, ಇದೇ ಟೀಮು. ಇವತ್ತಿಗೆ ಎಷ್ಟು ವರ್ಷ ಆಯ್ತಾ? ಮಾತಾಡ್ರ, ಆಗಲ್ಲೇ ನೋಡ್ಬೇಡ್ರಿ, ಇಲ್ಲಿ ಮಾತಾಡ್ರ. ನನ್ಗೆ ಆಗ್ಲ 18 ವರ್ಷ ಇತ್ತು, ಇವಾಗ ನಾನು 46 ವರ್ಷ. ಒಂದ್ 20 ವರ್ಷ ಅಂತ ಇಟ್ಕೊಳ್ಳಿ, ಯಾಕಂದ್ರೆ ಡೇಟ್ ಯಾರು ಬರ್ದಿಟ್ಕೊಂಡಿಲ್ಲ. 26 ಕನ್ಫರ್ಮ್ ಇರುತ್ತೆ. ಹೌದು, ಮೊದ್ಲಿಗೆ ಸ್ಟಾರ್ಟ್ ಮಾಡಿದ್ದೆ ಈ ಟೀಮು. ಆಗ ಮಾಡ್ಬೇಕಾದ್ರೆ ಈ ತರ ವಿಜೃಂಭಣೆ ಇರ್ಲಿಲ್ಲ. ಅನಂತರ ಎಲ್ಲಾ ಟೀಮ್ ಸರೋಯ್ತು, ಹುಡುಗರೆಲ್ಲ ದೊಡ್ಡವರಾದ್ವಿ. ವರ್ಷನೂ ಚೇಂಜ್ ಆಗ್ತಾ ಹೋಯ್ತು. ತುಂಬಾ ಗ್ರ್ಯಾಂಡ್ ಆಗಿ ನೋಡಿ, ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ. ಬಟ್ ನಾವ್ ಮೊದ್ಲೇ ಸರಿ ಇಡ್ಬೇಕಾದಾಗ ಇದೆಯಾ ಈ ತರ ವಿಡಿಯೋ ವಿಜೃಂಭಣೆ ಏನಿರ್ಲಿಲ್ಲ. ಅವಾಗ ಟ್ರಾಕ್ಟರ್ ಅಲ್ಲಿ ಅದ್ ಬಿಟ್ರೆ ಎತ್ತಿನ ಗಾಡಿ, ಅದಕ್ಕೆ ಹೇಳ್ಬೇಕು, ಒಂದ್ಸಲ ಮುರ್ತಾ ಬಿಟ್ಟಿರ್ತೀವಿ, ಸಡನ್ ಆಗಿ ಗ್ಯಾಪ್ ಆಗಲ್ಲ. ಫಸ್ಟ್ ಟೈಮ್ ತಲೆ ಮೇಲೆ ಗಣೇಶನ ಎತ್ಕೊಂಡು ಹೋಗ್ಬಿಟ್ಟಿದ್ದು. ನೋಡಿ ಗೈಸ್, ಇವ್ರು ಹೇಳ್ತಾ ಇದಾರೆ, ನಾನು ಎಲ್ಲ ಕೇಳ್ತಾ ಇದೀನಿ. ಅವರು ಒಂದು ಎತ್ತಿನ ಗಾಡಿಯಿಂದ ಒಂದು ಸ್ಟಾರ್ಟ್ ಮಾಡಿದ್ರಂತೆ ಗಣೇಶನ. ಇವತ್ತು ಬಂದ್ಬಿಟ್ಟು ಒಂದು ಟ್ರ್ಯಾಕ್ಟರ್ ಅಲ್ಲಿ ಮಾಡ್ತಾ ಇದಾರೆ. ನೋಡಿ, ಜನರೇಷನ್ ಚೇಂಜ್ ಆಗ್ತಾ ಆಗ್ತಾ ಒಂದು ವೆಹಿಕಲ್ಸ್ ಚೇಂಜ್ ಆಗ್ಬೋದು, ಬಟ್ ಜನ ಮಾತ್ರ ಚೇಂಜ್ ಆಗಿಲ್ಲ. ಜನ ಅವ್ರ ಮನಸ್ಸು ಮಾತ್ರ ಯಾವಾಗ್ಲೂ ಚೇಂಜ್ ಆಗಿಲ್ಲ. ಅದೇ ತರ ಇದೆ. ಆ ವೆಹಿಕಲ್ಸ್ ಚೇಂಜ್ ಆದ್ರೂ ಪರವಾಗಿಲ್ಲ, ಆ ಮನಸ್ಸು ಮಾತ್ರ ಅದೇ ತರ ಇದೆ. ಅದೇ ಇಂಪಾರ್ಟೆಂಟ್. ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದು ಅದೇ. ಏನಾದ್ರೂ ಚೇಂಜ್ ಆಗ್ಲಿ, ನಾವು ಜನರಿಗೆ ಮಾತ್ರ ಚೇಂಜ್ ಆಗ್ಬಾರ್ದು. ನಾನು ಸಿಟಿದಲ್ಲಿ ಎಷ್ಟೋ ಜನ ನೋಡಿದೀನಿ, ಆಕ್ಚುಲಿ ನಂದು ಹೇಳ್ಬೇಕಾದ್ರೆ. ಸೊ ಅಲ್ಲಿ ಅಷ್ಟು ಜನ ಬರಲ್ಲ. ಪ್ರತಿ ಬೀದಿಗೂ ಒಂದೊಂದು ಗಣೇಶನ್ ಇಟ್ಟಿರ್ತಾರೆ. ಸೊ ಅವ್ರ ಹತ್ರ ದುಡ್ಡಿದೆ, ಬಟ್ ಜನ ಬರಲ್ಲ. ಒಂದು ಬೀದಿಗೆ ಒಂದೊಂದು ಇರುತ್ತೆ, ಚಂದ ವಸೂಲಿ ಮಾಡಕ್ ಕೂಡ ಯಾರು ಬರಲ್ಲ, ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ, ಅವ್ರು ವಸೂಲಿ ಮಾಡಲ್ಲ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲರೂ ಒಗ್ಗೂಡಿ ಬಂದು ಮಾಡ್ತಾ ಇದ್ರೆ ಒಗ್ಗಟ್ಟಾಗಿ. ಸೊ ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಆಗಿನ ಕಾಲಕ್ಕೆ 20 ವರ್ಷ ಹಿಂದೆ ಹಾಗೆ ನಮ್ಗೆ ಸ್ಟ್ಯಾಂಡರ್ಡ್ ಅದು
ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿ ಮಾಡಿದ್ವಿ. ಈಗ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮೊದಲನೇ ವರ್ಷದಲ್ಲಿ ನಾವು ಯಾವುದೇ ರೀತಿಯಾದ ಒಂದು ವಿಜೃಂಭಣೆ ಏನು ಇರ್ಲಿಲ್ಲ. ಹಾಗೆ ನಾವು ತಂದಿದ್ದು ಅದು ಹೋಗಿದ್ದು ಗೊತ್ತಾಗಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ ಫಸ್ಟ್ನೇ ವರ್ಷದಲ್ಲಿ. ಎರಡನೇ ವರ್ಷದಲ್ಲಿ ಎಲ್ಲಾನು ನಮ್ಮ ಹುಡುಗರು ಏನಿದಾರೋ ನಾವು ಹೆಚ್ಚು ಕಡಿಮೆ ಒಂದು 80 ಜನ ಹುಡುಗರು ಆಗ್ಲೇ ಎಲ್ಲ ಒಂದು ಒಟ್ಟುಗೂಡಿಸಿ ಚೆನ್ನಾಗಿ ಒಂದ್ 2ನೇ ಸಲ ಮುತ್ತಿನ ಪಲ್ಲಕ್ಕಿಯಲ್ಲಿ ಒಂದು ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಎಲ್ಲಾರು ತುಂಬಾನೇ ಚೆನ್ನಾಗಿಂದ ಅವತ್ತು ಮಳೆ ಏನ್ ಬಂದಿಲ್ಲ. ಸಿಂಗರು 2ನೇ ವರ್ಷದಿಂದ ನಾವು ತುಂಬಾನೇ ಇಂಟ್ರೆಸ್ಟ್ ಇಂದ ಹಾಗೂ ನಮ್ಮ ಸ್ನೇಹಿತರು, ನಮ್ಮ ಅಣ್ಣವರು, ಹೀಗೆ ನಮ್ಮ ಮೇನ್ ಆಗಿ ಈ ಜನರಲ್ಲಿ ಒಂದು ಆಸಕ್ತಿ ತುಂಬಾ ಇಷ್ಟ ಆಯ್ತು. ಅವರ ಒಂದು ಪೇಷನ್ಸ್ ಲೆವೆಲ್ ತುಂಬಾ ಚೆನ್ನಾಗಿತ್ತು. ಅವ್ರು ಮಾತಾಡೋ ವಿಧಾನ ಆಗಿರ್ಬೋದು, ಅದು ತುಂಬಾ ಇಷ್ಟ ಆಯ್ತು. ನನ್ನ ಹೆಸರು ಅನುಷ್ಕಾ. ಇಲ್ಲಿ 3 ದಿವಸದಿಂದ ಗಣೇಶ ಆಚರಣೆ ಮಾಡ್ತಾ ಇದ್ದೀರಿ. ಇವತ್ತು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಮತ್ತೆ ಇವತ್ತು ಡೋಲು, ಡಿಜೆ ಆತರ ಎಲ್ಲ ಊಟ ಎಲ್ಲ ಹಾಕಿಸ್ತವ್ರೆ. ಇದ್ರಿಂದ ನಮ್ಗೆ ಫುಲ್ ಖುಷಿ ಆಗುತ್ತೆ. ಮತ್ತೆ ಚಿಕ್ಕ ಮಕ್ಕಳೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾರೆ. ನಾನು ಮನೋಜ್. ಇವತ್ತು ನಮ್ಮೂರಲ್ಲಿ ಗಣೇಶ ಬಿಡ್ತಾ ಇದ್ದಾರೆ. 3 days ಇಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇವತ್ತು ಗಣೇಶ ಬಿಡ್ತಾ ಇದ್ದಾರೆ. ಇವತ್ತು ಡೊಳ್ಳು ಕುಣಿತ, ನೋಡಿದ್ರಲ್ವಾ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇದು 3ನೇ ದಿನ ಒಂದು ಆಚರಣೆ ಮಾಡ್ತಾ ಇರೋದು. ಸೊ ಚಿಕ್ಕವರು ದೊಡ್ಡವರು ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಜನನು ಬಂದಿದ್ದಾರೆ. ಎಲ್ಲ ಜನ ಬಂದು ಒಂದು ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅವರು ಒಂದು ಕೋಆಪರೇಷನ್ ಆಗಿರ್ಬೋದು, ಅವ್ರು ಪಡ್ತಾ ಇರೋ ಶ್ರಮ ಆಗಿರ್ಬೋದು, ಎಲ್ಲ ತುಂಬಾ ಇಷ್ಟ ಆಯ್ತು. ಹಾಯ್, ನನ್ನ ಹೆಸರು ಲೋಹಿತ್ ಅಂತ. ಇಲ್ಲಿ 26 ವರ್ಷದಿಂದ ಗಣೇಶ ಮಾಡ್ತಾ ಇದ್ದಾರೆ. ಒಂದ್ ಗಲಾಟೆ ಇಲ್ಲ, ಏನಿಲ್ಲ. ಎಲ್ಲಾ ವರ್ಷನೂ ಚೆನ್ನಾಗ್ ಮಾಡ್ತಾರೆ. ಊಟ ಆಗ್ಲಿ ಏನಾಗ್ಲಿ ಚೆನ್ನಾಗ್ ಮಾಡ್ತಾರೆ. ಏನ್ ಜಗಳ ಇಲ್ಲ, ಏನು ಇಲ್ಲ. ಎಲ್ಲ ಚೆನ್ನಾಗ್ ಮಾಡ್ತಾರೆ. ನೀವು ನೋಡ್ಬೇಕಾದ್ರೇನು ನೋಡಿರ್ಬೇಕಾದ್ರೆ ಇಷ್ಟ ಜನ ಅವ್ರೆ. ಒಳಗಡೆ ಡೆಕೋರೇಷನ್ ನೋಡಿರ್ಬೋದು, ಎಲ್ಲ ಚೆನ್ನಾಗ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಇನ್ನ ರಾತ್ರಿವರೆಗೂ ಇದ್ ನೋಡ್ರಿ, ಡ್ಯಾನ್ಸ್ ಆಡೋದಾಗ್ಲಿ, ಎಲ್ಲ ಜನ ಸೇರೋದಾಗ್ಲಿ ನೋಡ್ರಿ. ಥ್ಯಾಂಕ್ ಯು. ನನ್ನ ಹೆಸರು ಗೌತಮ್ ಅಂತ. ನಾನು ಇವತ್ತು ಸೋಮವಾರ ದಿನ ಇವತ್ತು ಗಣೇಶ ಹಬ್ಬನ ಬಿಡ್ತಿದೀವಿ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟೊಂದು ಜನಗಳು ಬರ್ತಾರೆ. ಪ್ರಸಾದವನ್ನು ನೀಡಲು ಹೋಗುತ್ತಾರೆ ಎಲ್ಲರೂ. ಇನ್ ಸ್ವಲ್ಪ ನಿಮಿಷದಲ್ಲಿ ಗಣೇಶ ಇರ್ತಾರೆ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್.